ನಮಸ್ಕಾರ ಸ್ನೇಹಿತರೆ, ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಸ್ಟರ್ಡ್ ಮಿಲ್ಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಅರ್ಧ ಲೀಟ್ರ್ ಹಾಲು ತೊಗೊಳ್ತಾ ಇದ್ದೀನಿ. ಇವಾಗ ಅರ್ಧ ಲೀಟ್ರ್ ಹಾಲು ಏನಿದೆ ಇದರಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಹಾಲನ್ನು ಉಳಿಸ್ಕೊಳ್ಳೋಣ, ಯಾಕಂದರೆ ಇದು ಪೌಡರ್ ಇರುತ್ತಲ್ವ, ಕಸ್ಟರ್ಡ್ ಪೌಡರ್ನ ಹಸಿ ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು. ಅದಕ್ಕಾಗಿ ನೋಡಿ, ಇವಾಗ ಹಾಲು ಇಟ್ಟಿದ್ದೀವಲ್ಲ ನಾವೊಂದು ಪಾತ್ರೆಯಲ್ಲಿ, ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಅಂದರೆ ಜಾಸ್ತಿ ಕುದಿಯೋದೇನು ಬೇಡ, ಸ್ವಲ್ಪ ಇದು ಕುದಿ ಬಂದರೆ ಸಾಕು ಹಾಲು. ಇದರಲ್ಲಿ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಚಿಕ್ಕ ಕಪ್ಪಿಂದ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆನೇ ಇದೆ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಸಕ್ಕರೆ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಕಸ್ಟರ್ಡ್ ಪೌಡರ್ ಇದೆಯಲ್ಲ, ಇದನ್ನು ಬಿಸಿ ಹಾಲಲ್ಲಿ ಹಾಕಬಾರ್ದು, ಹಾಕಿದ್ರೆ ಅದು ಗಂಟಾಗುತ್ತೆ. ಸೊ ಹಂಗಾಗಿ ಇವಾಗ ಏನು ತಣ್ಣಗಿದೆ ಅಲ್ಲ ಹಾಲು, ಹಸಿ ಹಾಲು ಇದೆಯಲ್ವ, ಅದರಲ್ಲೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಕಾಯಿಸಿ ಹಾಕಬೇಕು ಅಂದರೆ ಕಾಯಿಸಿಬಿಟ್ಟು ಉಗುರು ಬೆಚ್ಚಗಿರುತ್ತಲ್ವ ಹಾಲು, ಅದಕ್ಕೆ ಹಾಕಿ ಕಲಿಸ್ಕೊಂಡ್ರೆ ಈ ಹಾಲಲ್ಲಿ ಈ ಪೌಡ್ರ್ ಹಾಕಿದಾಗ ಗಂಟುಗಳು ಆಗೋದಿಲ್ಲ, ಇಲ್ಲಾಂದರೆ ಗಂಟಾಗುತ್ತೆ. ಇದಾದಮೇಲೆ ನಾನು ಸಕ್ಕರೆ ಹಾಕಿದ್ನಲ್ಲ, ಸಕ್ಕರೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ, ಇಲ್ಲಿ ಇವಾಗೇನು ನಾವು ಹಸಿ ಹಾಲಲ್ಲಿ ಪೌಡರ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಕಸ್ಟರ್ಡ್ ಪೌಡರ್ನ, ಸ್ವಲ್ಪ ಹಿಂಗೆ ನಿಧಾನಕ್ಕೆ ಹಾಕ್ತಾ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇದನ್ನು ಕೈ ಬಿಡಬಾರ್ದು, ಇಲ್ಲ ಅಂದರೆ ಅದು ತಳ ಅಂಟ್ಕೊಂಡ್ಬಿಟ್ಟು ಗಂಟು ಥರ ಆಗೋಗುತ್ತೆ ಕೆಳಗಡೆ. ನೋಡಿ, ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೀಡಿಯಮಲ್ಲಿ ಇಟ್ಟಿರಬೇಕು ಸ್ಟವ್ನ. ಮೀಡಿಯಮಲ್ಲಿ ಇಟ್ಬಿಟ್ಟು ಇವಾಗ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಕೈ ಆಡಿಸ್ತಾನೇ ಇರಬೇಕು ನಿಧಾನಕ್ಕೆ. ಅದಾದಮೇಲೆ ನೋಡಿ, ಇದು ನಮಗೆ ಈ ಥರ ಕ್ವಾಂಟಿಟಿ ಬರಬೇಕು. ಈ ಸ್ಪೂನನ್ನು ಉಲ್ಟಾ ಮಾಡಿಬಿಟ್ಟು ನಾವು ನೋಡಿ ಈ ಥರ ಇದು ಮಾಡಿದ್ರೆ, ಅದರಲ್ಲಿ ಒಂದು ಗೆರೆ ತೆಗೆದ್ರೆ ಸ್ಪೂನ್ ಮೇಲೆ ಈ ಥರ ಕಾಣಿಸ್ಬೇಕು ನಮಗೆ, ಆವಾಗ ಅದು ಆಗಿದೆ ಅಂತ ಅರ್ಥ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಾದಮೇಲೆ ನಾನು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಆ್ಯಪಲ್ ಮಾತ್ರ ತಣ್ಣಗಾದ್ಮೇಲೆ ಇದು ಹಾಲೇನು ನಾವು ಮಾಡ್ಕೊಂಡಿದ್ವಿ ಪೌಡರ್ ಹಾಕಿ, ಇಲ್ಲಿ ನೋಡಿ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಆ್ಯಪಲ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವ ಫ್ರೂಟ್ಸ್ ಇದ್ರೂ ಸರಿ, ಡ್ರೈ ಫ್ರೂಟ್ಸ್ ಇದ್ರೂ ಆಯಿತು, ನಿಮ್ಗೆ ಯಾವ್ದು ಇಷ್ಟನೋ ಹಣ್ಣುಗಳು, ಆ ಹಣ್ಣುಗಳು ಸಹ ನೀವು ಹಾಕ್ಕೊಳ್ಬೋದು. ಒಂದೇ ಆ್ಯಪಲ್ಲೇ ಅಂತಿಲ್ಲ, ದಾಳಿಂಬೆ ಬೀಜ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಆ್ಯಪಲ್ಲು, ಬಾಳೆಹಣ್ಣು, ನಿಮ್ಗೆ ಯಾವ್ದು ಇಷ್ಟನೋ ಹಣ್ಣುಗಳು ಅದು ಹಾಕ್ಕೊಳ್ಬೋದು. ನಾನಿಲ್ಲಿ ಆ್ಯಪಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಆ್ಯಪಲ್ ಒಂದು ಕಟ್ ಮಾಡ್ಕೊಂಡಿದ್ದೆ, ಅದು ಫುಲ್ ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಮಟ್ಟಿಗೆ ಫ್ರಿಜ್ಜಲ್ಲಿ ಇಡಬೇಕು, ಅದು ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ, ಆವಾಗಲೇನೋ ಒಂದು 1 ಅವರ್ ಬಿಟ್ಬಿಟ್ಟು ನಾನು ತೆಗಿತಾ ಇದ್ದೀನಿ. ಇದು ತಣ್ಣಗಾಗಿದೆ ಪೂರ್ತಿ. ನೋಡಿ, ಇದೆಷ್ಟು ಗಟ್ಟಿಯಾಗಿದೆ. ಈ ಥರ ಈಸಿಯಾಗಿ ಅರ್ಧ ಲೀಟ್ರ್ ಹಾಲಲ್ಲಿ 3 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಈ ಥರ ಮಾಡ್ಕೊಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿ ಇರುತ್ತೆ ಮಾಡೋದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.